ಮತ್ತೊಮ್ಮೆ ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ದಿನ 389ನೇ ರ್ಯಾಂಕ್ ಪಡೆದಿರುವಂತಹ IPS ಅಧಿಕಾರಿ ಆಗ್ತಿರುವಂಥ ಮನೋಜ್ರವರಿಗೆ ಸಂದರ್ಶನ ಮಾಡುವ ಈ ವಿಡಿಯೋ ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಹಾಗೂ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ. ಈ ಚಾನಲ್ನ ಸ್ಲೋಗನ್ ಏನು ಅನ್ನೋದು ನಿಮ್ಮೆಲ್ಲರಿಗೂ ಈಗ ಗೊತ್ತಾಗಿದೆ, ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋ ನೋಡಿದ ನಂತರ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಈಗ ಮನೋಜ್ರವರೊಂದಿಗೆ ಮಾತನಾಡೋಣ, ಬನ್ನಿ. ಸೊ ನಾನು UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ನನ್ನ ಕಾಲೇಜಲ್ಲಿ ಇರಬೇಕಾದ್ರೆ. ಸೊ ನನಗೆ ಕಾಲೇಜಿಂದ ನನ್ನ ಫಸ್ಟ್ 2 ಇಯರ್ಸ್ ಆಫ್ UPSC ಪ್ರಿಪ್ರೇಷನ್ನಲ್ಲಿ ಒಂದು ಗೈಡೆನ್ಸ್ ಅಥವಾ ಮೆಂಟರ್ಶಿಪ್ ಅನ್ನೋದು ಕರೆಕ್ಟಾಗಿ ಸಿಗಲಿಲ್ಲ. ಸೊ ನಮಗೆ ಒಂದು ಗುರಿ ಇರಬೇಕು, ಆ ಗುರಿನ ಸಾಧಿಸೋದಕ್ಕೆ ನಮಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬರು ಗುರು ಇರಬೇಕು ಅಂತ ಹೇಳ್ತಾರೆ. ಸೊ ಆ ಥರ ನನಗೆ ಸ್ಟಾರ್ಟಿಂಗ್ 2-3 ಇಯರ್ಸ್ ಆ ಗೈಡೆನ್ಸ್ ಸಿಗಲಿಲ್ಲ. ಆದ್ದರಿಂದ ಕಂಪ್ಲೀಟ್ ನನ್ನ ದಾರಿನ ನಾನೇ ಕಾರ್ವ್ ಮಾಡಿಕೊಂಡು ನಾನೇ ನನ್ನ ಪಾತ್ಗಳನ್ನ ಹುಡ್ಕೊಂಡು ಹೋಗಬೇಕಾಗಿತ್ತು. ಸೊ ಅದರಿಂದ UPSCಯಲ್ಲಿ ಯಾವತ್ತೂ ಮಿಸ್ಟೇಕ್ಸ್ ಕಾಮನ್ ಆಗುತ್ತೆ. ಅಂದರೆ ಮಿಸ್ಟೇಕ್ಸ್ ಮಾಡ್ತೇವೆ, ಬಟ್ ಆ ಮಿಸ್ಟೇಕ್ಸಿಂದ ನಾವು ಯಾವ ಥರ ಇಂಪ್ರೂವ್ ಆಗ್ತೇವೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಅಲ್ಲಿ ನಮಗೆ ಒಂದು ಗುರುವಿನ ಸಪೋರ್ಟ್ ಸಿಗುತ್ತೆ. ಸೊ ಲಾಸ್ಟ್ ಇಯರ್ ನನಗೆ ನನ್ನ ಸಿಕ್ಕಂಥ ಗುರುಗಳು, ನನಗೆ ಸಿಕ್ಕಂಥ ಗೈಡೆನ್ಸ್ ನನ್ನ UPSC ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಸೊ ಅದ್ರ ಜೊತೆಗೆ UPSCಯಲ್ಲಿ ಏನಾಗುತ್ತೆ, ನಿಯರ್ಲಿ 20 ಸಬ್ಜೆಕ್ಟ್ಗಳಿರುತ್ತೆ. ಸೊ ಒಂದು ಸಬ್ಜೆಕ್ಟ್ ಓದೋಷ್ಟರಲ್ಲಿ ಇನ್ನು 2ನೇ ಸಬ್ಜೆಕ್ಟ್ 3ನೇ ಸಬ್ಜೆಕ್ಟಿಗೆ ಬರೋಷ್ಟೊತ್ತಿಗೆ 1ನೇ ಸಬ್ಜೆಕ್ಟ್ ಮರ್ತೋಗಿರುತ್ತೆ. ಸೊ ಆ ಥರ ಇದ್ದಾಗ ಒಂದು ರೈಟ್ ರಿಸೋರ್ಸಸ್ನ ಚೂಸ್ ಮಾಡೋದಿರ್ಬೋದು, ಆ ರೈಟ್ ರಿಸೋರ್ಸಸ್ನ ಯಾವ ಥರ ಯುಟಿಲೈಸ್ ಮಾಡ್ಕೋಬೋದು ಅದನ್ನು ಕಲ್ತ್ಕೊಳ್ಳೋದಿರ್ಬೋದು, ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅಲ್ಲಿ ನನಗೆ ಏನಾಯಿತು, ನಾನು ನಾನೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು ಅದ್ರ ಜೊತೆಗೆ ಏನೇ ವ್ಯಾಲ್ಯೂ ಎಡಿಷನ್ ಬೇಕು, ಏನೇ ಕ್ಲಾರಿಟಿ ಬೇಕು ಅಂದರೆ ChatGPT ಆ ಥರ AI ಯೂಸ್ ಮಾಡಿಕೊಂಡು ಸ್ಟಡಿ ಮಾಡ್ಕೋತಾ ಇದ್ದೆ. ಅದ್ರ ಜೊತೆ ಮತ್ತು UPSCಯಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಾಗುತ್ತೆ, ಮೆಂಟಲ್ ಹೆಲ್ತ್ ಆಗುತ್ತೆ. ಯಾಕೆಂದರೆ UPSC ಒಂದು ಲಾಂಗ್ ಜರ್ನಿ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇದು ಒಂದು 3-4 ಇಯರ್ಸ್ ಜರ್ನಿ ಆಗಿರೋದ್ರಿಂದ ನಮಗೆ ನಮ್ಮ ಮೇಲೆ ಕೆಲವು ಸಲ ಡೌಟ್ ಬರುತ್ತೆ, ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಹೋಗುತ್ತೆ. ಮತ್ತು ಇನ್ನೊಂದು ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಬರುತ್ತೆ. ಅಂದರೆ ನಾವು ಗುಡ್ ಎನಫ್ ಇದ್ದೀವಾ, ಡಿಸರ್ವಿಂಗ್ ಎನಫ್ ಇದ್ದೀವಾ ಅನ್ನೋ ಒಂದು ಡೌಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಯಾವಾಗ ನಮ್ಮ ಸುತ್ತಮುತ್ತ ನಮಗೆ ನಮ್ಮ ಗೋಲಿನ ಮೇಲೆ ಒಂದು ಹಠ ಇರುತ್ತೋ, ಛಲ ಇರುತ್ತೋ, ಅದ್ರ ಜೊತೆಗೆ ನಮ್ಮ ಸಪೋರ್ಟಿಂಗ್ ಸಿಸ್ಟಮ್ಸ್, ನಾನು UPSCಯಲ್ಲಿ 2024ಅಲ್ಲಿ ಕ್ಲಿಯರ್ ಮಾಡ್ದಲೇ ಇದ್ದಾಗಲೂ ಕೂಡ ನಮ್ಮ ತಂದೆಯವರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ನೀನು ಇಷ್ಟು ಹಾರ್ಡ್ ವರ್ಕ್ ಆಗ್ತಾ ಇದೆಯಾ, ಸೊ ಈ ವರ್ಷ ಆಗಲಿಲ್ಲ ಅಂದರೂ ಕೂಡ ಮುಂದಿನ ವರ್ಷ ನೀನು ರಿಸಲ್ಟ್ ಬಂದೇ ಬರುತ್ತೆ ಅನ್ನೋವಂಥ ಆ ಕಾನ್ಫಿಡೆನ್ಸ್ ಅವರು ಕೊಟ್ಟಿದ್ದು, ಅದು ನನಗೆ ಒಂದು UPSC ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಸೊ ಈ ಚಾಲೆಂಜಸ್ ಅಂದರೆ ನಾವು ಚಾಲೆಂಜಸ್ನ 2 ಥರ ನೋಡ್ಬೋದು. ಅವುಗಳು ನಮ್ಮನ್ನು ಸ್ಟಾಪ್ ಮಾಡೋ ಒಂದು ಕ್ರೈಸಿಸ್ ಥರ ನೋಡ್ಬೋದು, ಅಥವಾ ನಮಗೆ ಒಂದು ಮುಂದೆ ಮೈಲ್ ಸ್ಟೋನ್ಸ್ ಥರ ನೋಡ್ಬೋದು. ಆ ಚಾಲೆಂಜಸ್ನೇ ನಾವು ಆಪರ್ಚುನಿಟೀಸ್ ಅಂತ ಆಗಿ ನೋಡಿಕೊಂಡು ಆ ಆಪರ್ಚುನಿಟೀಸ್ನ ನಾವು ನಮ್ಮ ಸ್ಟ್ರೆಂತ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡಾಗ UPSC ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ಇನ್ನೊಂದೇನು ಅಂದರೆ, ನಾನು ಫೈನಲ್ ಇಯರ್ ಆಫ್ ಕಾಲೇಜಲ್ಲಿ ಇರಬೇಕಾದ್ರೆ ಕೂಡ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಿಂದ ನನಗೇನಾಯಿತು, ಇಲ್ಲಿ ಹೊರಗಡೆ ಬಂದಾಗ ಒಂದು ಕೋಚಿಂಗ್ ನೆಸೆಸಿಟಿ ಬೀಳಲಿಲ್ಲ. ನನ್ನ ತಲೆಯಲ್ಲಿ ಏನಂತ ಇಂಟೆನ್ಷನ್ ಇತ್ತು ಅಂದರೆ, ನಾನು ಒಂದು ಕೋಚಿಂಗ್ ತೊಗೋಬೇಕು ಅಂದರೆ 2-3 lakhs per annum ಕೊಡಬೇಕಾಗತ್ತೆ. ಸೊ ಅಷ್ಟು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತ ನಾನು ಫೈನಲ್ ಇಯರಲ್ಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದರಿಂದ, ಸೊ ಅದೇನಾಯಿತು, ನಾನು ಹೊರಗಡೆ ಬಂದಾಗ ನಂಗೆ ಕೋಚಿಂಗ್ ನೆಸೆಸಿಟಿ ಬೀಳಲಿಲ್ಲ. ಸೊ ಅದರಿಂದಾಗಿ ನಾನು ಕೂಡ ಏನು ಸಜೆಸ್ಟ್ ಮಾಡ್ತೇನೆ, ಈಗ ನಿಮಗೆ ಒಂದು UPSC ಬಗ್ಗೆ ಒಂದು ಡ್ರೀಮ್ ಇರ್ಬೋದು, ಒಂದು ಕ್ಲಾರಿಟಿ ಇದೆ ಅಂದರೆ ಯಾವಾಗಲೂ ಕೂಡ ಬೇಗನೆ ಅರ್ಲಿನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಅರ್ಲಿ ಸ್ಟಾರ್ಟ್ ಮಾಡ್ಕೊಂಡಾಗ ಬೇರೆಯವ್ರಿಗಿಂತ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ, ನನ್ನ ಕೇಸಲ್ಲಿ ನಾನು ಫಸ್ಟ್ 2 ಇಯರ್ಸ್ ಒಬ್ಬರನ್ನ ಹೋಗಿ ಹೆಲ್ಪ್ ಕೇಳೋದಕ್ಕೆ ಎಸಿಟೇಟ್ ಮಾಡ್ತಾ ಇದ್ದೆ, ಮೆಂಟರ್ಶಿಪ್ ಕೇಳೋದಕ್ಕೆ ಎಸಿಟೇಟ್ ಮಾಡ್ತಾ ಇದ್ದೆ. ಬಟ್ ಆಮೇಲೆ ರಿಯಲೈಸ್ ಆಯಿತು, ಒಬ್ಬ ಆಫೀಸರ್ ಆಗಿ ನಾವು ಯಾವತ್ತೂ ಎಸಿಟೇಟ್ ಮಾಡೋದಕ್ಕಾಗಲ್ಲ. ನಮ್ಮ ಬೋಲ್ಡ್ನೆಸ್, ನಮ್ಮ ಕರೇಜ್ನೆಸ್ ಒಂದು ಹೋಗಿ ಬೇರೆಯವ್ರನ್ನ ಅಪ್ರೋಚ್ ಮಾಡೋದ್ರಲ್ಲಿ, ಅದು ನಮ್ಮ ಆಫೀಸರಲ್ಲೇ ಕ್ವಾಲಿಟೀಸಲ್ಲೂ ಕೂಡ ಒಂದು ಡಿಫೈನ್ ಆಗಿರುತ್ತೆ. ಸೊ ಅದರಿಂದಾಗಿ ನಾನು ಸೆಕೆಂಡ್ ಇಯರ್ ಆದಮೇಲೆ ನಾನೇ ಮೆಂಟರ್ಸ್ನ ಅಪ್ರೋಚ್ ಮಾಡಿ, ಸರ್ ನಾನು ಈ ಥರ ತಪ್ಪಾಗ್ತಾ ಇದೆ, ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅಂತ ಎಲ್ಲ ಕೇಳಿದಾಗ ಅವರಿಂದ ಒಂದು ಸಿಕ್ಕಂಥ ಗೈಡೆನ್ಸ್ ನನಗೆ ಈಗ UPSC ಜರ್ನಿನ ಒಂದು ಸ್ಮೂತಾಗಿ ಮಾಡ್ತು. ಸ್ಟುಡಿಯೋ ಸಹಕಾರ ನೀಡಿದ ಸುಪ್ರೀತ್ರವರಿಗೆ ಹಾಗೂ ವಿಶೇಷವಾಗಿ ಮನೋಜ್ರವರಿಗೆ ಧನ್ಯವಾದಗಳು. ಮನೋಜ್ರವರಿಗೆ ಎಲ್ಲ ರೀತಿಯ ಯಶಸ್ಸುಗಳು ಸಿಗಲಿ ಎಂದು ಆಶಿಸ್ತೇವೆ. ಈ ಮಾಹಿತಿಯನ್ನು ನೀವು ನೋಡ್ತಾ ಇರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್ನಲ್ಲಿ. ಈ ಚಾನಲ್ಗೆ ನೀವು ಎಲ್ಲರೊಂದಿಗೆ ಹಂಚಿಕೊಳ್ಳಿ ವಿಡಿಯೋನ, ಹಾಗೂ ಲೈಕ್ ಬಟನ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್ ಅಂತ. ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ನೀಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.